ಈ ತರದ ಬಯಲು ರಂಗಮಂದಿರವನ್ನ ನೀವೆಲ್ಲಾದ್ರೂ ಈ ಭಾಗದಲ್ಲಿ ಸ್ಕೂಲಲ್ಲಿ ನೋಡೋಕೆ ಚಾನ್ಸೇ ಇಲ್ಲ. ಸಂಜೆ ಆಟ, ರಾತ್ರಿ ಭಜನೆ, ಈ ರೀತಿ ಪ್ರಾಕ್ಟಿಕಲಿ ವಿ ಆರ್ ರನ್ನಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ಆಸ್ ಎ ಗುರುಕುಲ. ನೋಡಿ, ಅದರ ಜೊತೆಗೆ ಆಧುನಿಕವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಈ ಕಾಲಕ್ಕೆ ಅನುಗುಣವಾದಂತಹ ಶಿಕ್ಷಣ ವ್ಯವಸ್ಥೆ. ನಮ್ಮ ರಾಜೇಶ್ವರಿ PU ಕಾಲೇಜಿನ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ. 97-98% ಮಾರ್ಕ್ಸ್ ಬಂದ್ರೆ ಅವರಿಗೆ ಒಂದು ಫ್ರೀ ಎಜುಕೇಶನ್ ಕೊಡುವಂತ ವ್ಯವಸ್ಥೆ ಕೂಡ ನಮ್ಮ ಕಾಲೇಜಲ್ಲಿ ಲಭ್ಯ ಇದೆ. ಒಬ್ಬ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಕ್ಸ್ ಕೊಡೋದ್ರ ಜೊತೆಗೆ ಆ ವಿದ್ಯಾರ್ಥಿಯನ್ನು ಒಂದು ಒಳ್ಳೆಯ ಭಾರತೀಯ ಪ್ರಜೆಯನ್ನಾಗಿ, ಅದರಲ್ಲೂ ವಿಶೇಷವಾಗಿ ಒಬ್ಬ ದೇಶಭಕ್ತ ಭಾರತೀಯನಾಗಿ ನಿರ್ಮಾಣ ಮಾಡುವಂತದ್ದು ನನ್ನ ಗುರಿ ಇರುವಂತದ್ದು. Every Friday we conduct the weekly mock test and doubt clearing session in order to monitor the child's academic growth. ಉತ್ಕೃಷ್ಟವಾದಂತಹ ಅಕಾಡೆಮಿಕ್ಸು, ಅದರ ಜೊತೆಗೆ CET, NEET, JEE ಮತ್ತು ನಾಟಾ NDAದಂತಹ ಕೋಚಿಂಗು, ಹಾಸ್ಟೆಲ್, ಊಟ, ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಎಲ್ಲವೂ ಕೂಡ ಇದರ ಈ ಫೀಸ್ ಒಳಗೆ ಬಂದ್ಬಿಡುತ್ತೆ. EBAC ಮತ್ತು EBAS ಎಂಬ 2 ತರಬೇತಿಗಳಿವೆ. EBAC ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಎಂಬ 4 ಮುಖ್ಯ ಅಂಶಗಳಿವೆ. ಮನೆಯಲ್ಲಿ ಒಂದು ಅಮ್ಮನ ಜೊತೆ ಇದ್ದಾಗ ಯಾವ ರೀತಿಯ ಒಂದು ಆಹಾರವನ್ನು ಅವರು ಸವಿತಾರೋ, ಅಟ್ಲೀಸ್ಟ್ ಆ ತರದ ಒಂದು ಊಟವನ್ನು ನಾವು ಕೊಡಬೇಕು ಅನ್ನುವಂಥದ್ದು ನಮ್ಮ ಕನಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಹಳ ಚೆನ್ನಾಗಿರುವಂತಹ ಒಂದು ಊಟದ ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೇವೆ. At Rajeshwari National School, we provide hostel facilities to the students as well, where there is special focus upon the safety and security of the students. Rajeshwari National School provides mainly focuses on the discipline, which is really important for a student to focus on the studies. ಇವತ್ತು ಸಮಾಜದ ಅಭಿರುಚಿಗೆ ತಕ್ಕ ಹಾಗೆ ನಾವು ಕೊಡ್ತಾ ಇದ್ದೀವಿ. ಆದ್ರೆ ನಾನು ನಂಬ್ಕೊಂಡಿರುವಂತಹ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಅಭಿರುಚಿಯನ್ನು ನಾವು ಸೃಷ್ಟಿ ಮಾಡಬೇಕು. ಅವರಿಗೆ ನಿರಂತರವಾಗಿ ಒಳ್ಳೆದನ್ನು ಕೊಡ್ತಾ ಹೋದಾಗ ಅವರ ಅಭಿರುಚಿ ಚೆನ್ನಾಗಿರುತ್ತೆ. Our school is very big and beautiful. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕಾರ್ಕಳದ ಸಾಣೂರು ಹತ್ರ ಇದ್ದೀನಿ. ನೋಡಿ, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ PU ಕಾಲೇಜ್ನ ಈ ಒಂದು ಬಯಲು ರಂಗಮಂದಿರದಲ್ಲಿ ನಿಂತುಕೊಂಡು ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸರ್, ಬನ್ನಿ, ನನ್ನ ಜೊತೆಗೆ ಇಲ್ಲಿನ ವ್ಯವಸ್ಥಾಪಕರಾಗಿರುವಂತಹ ದೇವಿಪ್ರಸಾದ್ ಶೆಟ್ಟರು ಇದ್ದಾರೆ. ಸೊ ನಾನು ಕಳೆದ ವರ್ಷ ಇಲ್ಲಿಯ ಒಂದು ವಿಡಿಯೋಸನ್ನು ಮಾಡಿದ್ದೆ. ಸೊ ಇಲ್ಲಿ ವಿಡಿಯೋ ನಾನು ಮಾಡಿದಾಗ ಒಂದಲ್ಲ, ಒಂದು 2-3 ವಿಡಿಯೋನ ಮಾಡಿದಾಗ ಪ್ರತಿ ವಿಡಿಯೋದಲ್ಲೂ ನಾವು ಗುರುಪರಂಪರೆಯ ಶಿಕ್ಷಣ ಇಲ್ಲಿ ಸಿಗುತ್ತೆ ಅನ್ನೋಂಥ ಒಂದು ವಾಕ್ಯವನ್ನು ಮೆನ್ಷನ್ ಮಾಡಿದ್ವಿ. ಸರಿಸುಮಾರು 600ಕ್ಕೂ ಅಧಿಕ ಮಕ್ಕಳು, ಹತ್ರ 700 ಮಕ್ಕಳು ಇಲ್ಲಿ ಇದ್ದು ಓದುವಷ್ಟು ಸುಸಜ್ಜಿತವಾಗಿರುವಂಥ ಸ್ಕೂಲು, ಕಾಲೇಜು, ಹಾಸ್ಟೆಲ್ಲು ಎಲ್ಲವೂ ಕೂಡ ಇದೆ. ಬರೀ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣದ ಜೊತೆಗೆ ಸಂಸ್ಕಾರ. ಈ ರೀತಿ ನೀವೆಲ್ಲಾದರೂ ನೋಡಿದ್ದೀರಾ? ಈ ಥರದ ಬಯಲು ರಂಗಮಂದಿರವನ್ನು ನೀವೆಲ್ಲಾದರೂ ಈ ಭಾಗದಲ್ಲಿ ಸ್ಕೂಲಲ್ಲಿ ನೋಡೋಕ್ಕೆ ಚಾನ್ಸೇ ಇಲ್ಲ, ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ನೀವು ಕಾರ್ಕಳದ ಸಾಣೂರಿನಲ್ಲಿರುವಂತಹ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಆ್ಯಂಡ್ PU ಕಾಲೇಜಿಗೆ ಬಂದರೆ ಮಾತ್ರ ಇದು ಸಿಗುವಂಥದ್ದು. ಸರ್, ಈಗ ನನಗನ್ಸುತ್ತೆ ನಿನ್ನೆ ಅಷ್ಟೇ ಯಾವುದೋ ಒಂದು ಕಾರ್ಯಕ್ರಮ ಆಗಿರ್ಬೋದು ಇಲ್ಲಿ ಅಂತ, ಯಾಕಂದರೆ ಇನ್ನೂ ಚೇರ್ ಕೂಡ ತೆಗೆದಿಲ್ಲ. ಇಲ್ಲಿ ಯಾವ್ಯಾವ ಬಗೆಯ ಕಾರ್ಯಕ್ರಮ ನಡೆಯುತ್ತೆ? ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜ್ನಲ್ಲಿ ಏನೇನು ಒಂದಿಷ್ಟು ವಿಚಾರಗಳನ್ನು ಇಟ್ಟುಕೊಂಡು ನೀವು ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಸರ್? ಸರಿ, ನಿನ್ನೆ ತಾನೇ ಇಲ್ಲಿ ಒಂದು ಪ್ರೋಗ್ರಾಮ್ ನಡೆದಿದೆ ಸಂದೀಪ್ ಹೆಗಡೆ ಅವರೇ. ಎಸ್ ಸರ್. ನಿನ್ನೆ ನಮ್ಮ ಮಂಗಳೂರಿನ ಗಾನ ನೃತ್ಯ ಅಕಾಡೆಮಿ ಇದ್ದು ವಿದ್ಯಾಶ್ರೀ ರಾಧಾಕೃಷ್ಣ ಇವರ 3 ಜನ ಶಿಷ್ಯೆಯವರಿಂದ ಇಲ್ಲಿ ಒಂದು ಭರತನಾಟ್ಯಂ ಇದ್ದು ಪ್ರೋಗ್ರಾಮ್ ನಡೀತು. ಸಾಯಂಕಾಲ 6:30ಗೆ ಶುರುವಾಗಿ ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಅಂದ್ರೆ ಈ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ನಿನ್ನೆ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಕಲ್ಪನೆ ಏನು ಅಂತ ಹೇಳಿದ್ರೆ, ಈ ವೇದಿಕೆಯನ್ನು ಮಾಡಿರುವಂತಹ ಉದ್ದೇಶ ಕೂಡ ಅದೇ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೇರೆ ಬೇರೆ ಸಾಹಿತ್ಯಿಕ ಕಾರ್ಯಕ್ರಮಗಳು ನಮ್ಮ ಶಿಕ್ಷಣದ ಒಂದು ಭಾಗ ಆಗಿರ್ಬೇಕು. ಹೌದು. ಮತ್ತೆ ನಮ್ಮ ಶಾಲೆನಲ್ಲಿ ಸಿಗುವಂತಹ ಶಿಕ್ಷಣ ಯಾವತ್ತೂ ಕೂಡ 4 ಗೋಡೆಗಳಿಗೆ ನಾವು ಸೀಮಿತ ಆಗಿ ಆ ಶಿಕ್ಷಣವನ್ನು ಕೊಡಬಾರದು. ಮಕ್ಕಳಿಗೆ ಒಂದು ವಿಶಾಲವಾದಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದು ನಾವು ಈ ಒಂದು ವ್ಯವಸ್ಥೆ, ಯಕ್ಷಗಾನ, ಭರತನಾಟ್ಯ, ಸಂಗೀತ ಕಾರ್ಯಕ್ರಮ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇಲ್ಲಿ ನಡೀತಾ ಇರುತ್ತೆ. ಪ್ರತಿ ತಿಂಗಳಿಗೆ ಒಂದ್ಸಲ ನಡೆಯುತ್ತೆ. ಹೇಗೆ ಇದು? ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಇದರ ಉದ್ಘಾಟನೆ ಮಾಡಿದ್ವಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈಗ 3 ತಿಂಗಳು ಕಳೆಯಿತು. 3 ತಿಂಗಳು ಈಗಾಗಲೇ ಒಂದು 7-8 ಕಾರ್ಯಕ್ರಮಗಳು ಇಲ್ಲಿ ಆಯ್ತು. ನಾನು ಈ ಸ್ಥಳ ರೆಡಿ ಆಗುವಾಗ್ಲೇ ಇಲ್ಲಿಗೆ ಬಂದು ವಿಡಿಯೋನ ಮಾಡಿದ್ದೆ.
ನಾನು ಏನು ವಿಡಿಯೋದಲ್ಲಿ ಹೇಳಿದೀನಿ ಆ ಮಾತನ್ನ ನೀವು ಉಳಿಸ್ಕೊಂಡಿದ್ದೀರಾ ಸರ್. ಖಂಡಿತ. ಇವತ್ತು ಸ್ಕೂಲ್ನ ಒಳಗೆ ಹೋಗಿ ಬಂದೆ, ಮಕ್ಕಳನ್ನ ಮಾತಾಡಿಸ್ದೆ, ಟೀಚರ್ಸ್ ಅನ್ನ ಮಾತಾಡಿಸ್ದೆ, ನಿಮ್ಮನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಅವ್ರನ್ನೇ ಮಾತಾಡ್ಸ್ಕೊಂಡು ಬಂದಿರುವಂತದ್ದು ನಾನು. ಸೊ ಎಲ್ಲರೂ ಕೂಡ ಎಲ್ಲೂ ಒಂದೇ ಒಂದು ಸಣ್ಣ ನೆಗೆಟಿವ್ ಕೂಡ ನನಗೆ ಬರಲಿಲ್ಲ ಸರ್. ಅಂದ್ರೆ ನಾವು ಮಾತಾಡಿಸ್ತಿದೀವಿ ಅಂತಲ್ಲ, ಮಕ್ಕಳು ಓದ್ತಿರೋದಿರ್ಬೋದು, ಅವ್ರು ಹಾಸ್ಟೆಲ್ ಇದ್ದಿರೋದಿರ್ಬೋದು, ಅಥವಾ ಅವ್ರು ಊಟಕ್ಕೆ ಹೋಗ್ತಾ ಇರುವಂಥದ್ದು ಇರ್ಬೋದು, ಊಟ ಮಾಡ್ತಿರುವಂಥದ್ದು ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸುಸಜ್ಜಿತ ಶಾಲಾ ವ್ಯವಸ್ಥೆ ಇಲ್ಲಿ ಇದೆ ಸರ್. ಈಗ ಒಳಗಡೆ ಎಂಟ್ರಿ ಆದ್ರೆ ಎಷ್ಟು ಜಾಗ ಇದೆ ಸರ್, ಮಕ್ಕಳಿಗೆ ಓಡಾಡ್ಕೊಂಡು ಓದ್ಕೊಂಡು, ತೋಟದ ಜೊತೆ ಇರಬಹುದು, ಗ್ರೌಂಡ್ ಅಲ್ಲೂ ಆಡಬಹುದು, ಇಲ್ಲೊಂದು ಕೊಳ ಇದೆ, ಅಲ್ಲೊಂದು ಕೆರೆ ಕಾಣಿಸ್ತಿದೆ, ಅಲ್ಲಿಗೂ ಬರಬಹುದು. ಈ ಕಡೆ ಒಂದು ದೇವಸ್ಥಾನ ಮಾಡ್ತಿದ್ದಾರೆ, ಮುಂದಿನ ದಿನದಲ್ಲಿ ಅಲ್ಲೊಂದು ದೇವಸ್ಥಾನ ಕೂಡ ಆಗುತ್ತೆ. ಈಚೆ ಬಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮಕ್ಕಳು ಒಂದು ಪ್ರಕೃತಿ ಜೊತೆಗೆ ಓದೋದಕ್ಕೆ ಒಂದು ಸದಾವಕಾಶ ಇದು ಅಂತ ಅನ್ಸುತ್ತೆ ಅಲ್ವಾ ಸರ್? ಹೌದು, ಖಂಡಿತ. ನೀವು ಕಳೆದ ಬಾರಿ ಬಂದಾಗ ಕೂಡ ಈ ಪ್ರಶ್ನೆ ನನ್ನ ಹತ್ರ ಕೇಳಿದ್ರಿ. ಹೌದು ಶೆಟ್ರೆ, ಇಷ್ಟು ಕಾರ್ಕಳದಿಂದ 5 ಕಿಲೋಮೀಟರ್ ನಾವು ಬರ್ಬೇಕು, ಈ ರೀತಿಯ ಒಳಗಡೆ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ವಿದ್ಯಾಸಂಸ್ಥೆಯನ್ನು ಮಾಡಿದ್ರಿ, ಹೇಗೆ ಸಕ್ಸಸ್ ಆಗ್ಬಹುದಾ ಅನ್ನುವಂತ ಆತಂಕ ನಿಮ್ಮ ಮನಸ್ಸಲ್ಲಿ ಬಹುಶಃ ಇತ್ತು. ಖಂಡಿತ ಇತ್ತು. ಹೌದು. ನಾನು ಫಸ್ಟ್ ಆಫ್ ಆಲ್ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಸಂದೀಪ್. ಕಳೆದ ವರ್ಷ ನಮ್ಮ ವಿದ್ಯಾಸಂಸ್ಥೆ ಹೆಸರನ್ನು ನಾಡಿನ ಉದ್ದಗಲಕ್ಕೆ ನೀವು ಪಸರಿಸಿದ್ದೀರಿ. ಇವತ್ತು ನಮ್ಮ ವಿದ್ಯಾಸಂಸ್ಥೆನಲ್ಲಿ ಫಸ್ಟ್ ಬ್ಯಾಚ್ ಅಲ್ಲೇ 450 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಮತ್ತು ವಿಶೇಷವಾಗಿ ನಿಮ್ಗೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಒಳಗಡೆ ಮಾಡಿದಾಗ ನಿಮ್ಗೆ ಹೇಗೆ ಆತಂಕ ನಿಮ್ಮ ಮನಸ್ಸಲ್ಲಿ ಬಂತು, ಅದೇ ರೀತಿ ನನ್ನ ಮನಸ್ಸಲ್ಲಿ ಒಂದು ಸಣ್ಣ ಆತಂಕ ಇತ್ತು. ಅದಕ್ಕಿಂತ ಹೆಚ್ಚಾಗಿ ನನ್ನ ಯಾರು ಹಿತೈಷಿಗಳು ಯಾರಿದ್ದಾರೆ ಅವರಲ್ಲಿ ಕೂಡ ಬಹಳಷ್ಟು ಆತಂಕ ಇತ್ತು. ಶೆಟ್ರು ಪಾಪ ಭಾರಿ ಕಷ್ಟದಲ್ಲಿ ವಿದ್ಯಾಸಂಸ್ಥೆ ಮಾಡ್ತಾ ಇದ್ದಾರೆ, ಜೀವನ ಪೂರ್ತಿ ದುಡಿದನ್ನೆಲ್ಲ ಇಲ್ಲಿ ಸುರಿತಾ ಇದ್ದಾರೆ, ಇಷ್ಟೊಳಗಡೆ ಮಾಡಿ ಮಕ್ಕಳು ಬರ್ಬೋದಾ ಅನ್ನುವಂತ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಇತ್ತು. ಬಟ್ ನನ್ನ ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಮತ್ತು ಮೊದ್ಲಿಂದಲೂ ಫ್ರಮ್ ದಿ ಬಿಗಿನಿಂಗ್ ನನ್ನ ಕಲ್ಪನೆ ಇದ್ದಿದ್ದೇನು ಅಂತ ಹೇಳಿದ್ರೆ, ಒಂದು ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಪೇಟೆಯ ಗೋಜಲುಗಳ ಮಧ್ಯೆ ಇರಬಾರ್ದು, ಒಂದು ವಿಶಾಲವಾದಂತಹ ಒಂದು ಪ್ರಕೃತಿಯ ನಡುವೆ ಇರಬೇಕು ಅನ್ನುವಂಥದ್ದು ಬಹಳ ಮೊದಲಿದ್ದಂತಹ ಕನಸು ನಂದು. ಸೊ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಒಂದು ಪ್ರದೇಶ ನನ್ನ ತಾಯಿಯಿಂದ ಸಿಕ್ಕಿರುವಂತಹ ಒಂದು ಪ್ರಾಪರ್ಟಿ, ಇದನ್ನು ನಾನು ಖರೀದಿ ಮಾಡಿರುವಂತಹ ಪ್ರಾಪರ್ಟಿ ಅಲ್ಲ, ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ಕುಟುಂಬದ ಕೈಯಲ್ಲಿದ್ದಂತ ಪ್ರಾಪರ್ಟಿ. ಇದರಲ್ಲಿ ಸುಮಾರು ಒಂದು 26 ಎಕರೆ ಜಾಗ ಇದೆ. ಜೊತೆಗೆ ವಿಶೇಷವಾಗಿ ಶಾಲೆ ಕಟ್ಟಿರುವಂತಹ ಜಾಗ ಇದು 5 ಎಕರೆ ಜಾಗ ಇದೆ. ಶಾಲೆ ಮೈದಾನ ಪ್ಲಸ್ ನಮ್ಮ ಹಾಸ್ಟೆಲ್, ಇದು ಮಾತ್ರ ನಾನು ಖರೀದಿ ಮಾಡಿರುವಂತದ್ದು. ಈ ಕಡೆ ಇರುವಂತಹ 26 ಎಕರೆ ಜಾಗ ನಮ್ಮ ಹಿರಿಯರಿಂದ ನನಗೆ ಅಮ್ಮನ ಕನಸಿನ ಈ ಒಂದು ಭೂಮಿಯನ್ನ ಇವರು ಇವತ್ತು ಸ್ವರ್ಗ ಮಾಡಿದ್ದಾರೆ. ನಾವ್ ಇಷ್ಟೊತ್ತು ಬಯಲು ರಂಗಮಂದಿರದ ಮುಂದೆ ನಿಂತು ಮಾತಾಡ್ತಾ ಇದ್ವಿ. ನಿಮಗೀಗ ಅನ್ನಿಸ್ಬಹುದು ಎಲ್ಲಿದೆ ಹಾಗಾದ್ರೆ ಸ್ಕೂಲ್ ಕಾಲೇಜ್ ಎಲ್ಲಿದೆ ಅಂತ. ಒಂದ್ಸಲ ಕ್ಯಾಮರಾ ಪ್ಯಾನಲ್ ಮಾಡಿದ್ರೆ ನಿಮ್ಗಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ರಾಜೇಶ್ವರಿ ಸ್ಕೂಲ್ಸ್ ಅಂಡ್ ಕಾಲೇಜು. ನಿಮ್ಗೆ ಇಲ್ಲಿ ಮುಂದ್ಗಡೆ ಬಂದ್ರೆ ವಿಶಾಲವಾಗಿರುವಂತ ಪ್ಲೇ ಗ್ರೌಂಡ್ ಇದು. ಸೊ ಮಕ್ಕಳಿಗೆ ಇಲ್ಲಿ ಕಂಪಲ್ಸರಿ ಆಡ್ಲೇಬೇಕು. ಇಲ್ಲೊಂದು 2-3 ಸಬ್ಜೆಕ್ಟ್ ಇದೆ. ಅಂದರೆ ಇಲ್ಲಿರೋರು ಆಡಲೇಬೇಕು, ಯೋಗ ಮಾಡಲೇಬೇಕು, ಆಮೇಲೆ ಇವರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಆಗಲೇಬೇಕು. ಜೊತೆಗೆ CET, NEET, JEE ಈ ಎಲ್ಲ ಕೋರ್ಸ್ಗಳ ಫೌಂಡೇಶನ್ ಅಂತ ನಾವೇನು ಕರಿತೀವಿ ಅದನ್ನು ಇಲ್ಲಿ ಮಾಡೋದಕ್ಕೆ ಕೂಡ ನಿಮ್ಮ ಮಕ್ಕಳಿಗೆ ಅವಕಾಶ ಇರುತ್ತೆ. ಸರ್, ನಾವು ಹೋದ ಸಲ ಈ ಸ್ಕೂಲ್ ವಿಡಿಯೋ ಬಿಡುವಾಗ ನಿಮ್ಮ PUC ಸೆಕ್ಷನ್ ಇರಲಿಲ್ಲ. ನೀವು PUC ಮಾಡ್ತೀರನ್ನುವಂಥ ಪರಿಜ್ಞಾನ ನನಗೂ ಕೂಡ ಇರಲಿಲ್ಲ. ಸಡನ್ ಆಗಿ ಇಲ್ಲ PUC ಅನ್ನ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಸೊ PUC ಕೂಡ ಎಜುಕೇಶನ್ ನಮ್ಮಲ್ಲಿ ಸಿಗಬೇಕು ಮಕ್ಕಳಿಗೆ ಅಂತ ನೀವು ಒಂದು ಅಂದ್ಕೊಂಡ್ರಿ. ಈಗ ಅದು ಕೂಡ ಪ್ರಾರಂಭ ಆಗಿದೆ. ಇದು ಯಾಕೆ ಬಂತು? ಯಾವ ಮುತುವರ್ಜಿಯಲ್ಲಿ ಇದನ್ನ ಪ್ರಾರಂಭಿಸಿದ್ರಿ ಅಂತ? ಅದೇ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಮನಸ್ಸಲ್ಲಿ ಪ್ರಾರಂಭದಲ್ಲಿ PUC ಮಾಡ್ಬೇಕನ್ನುವಂತ ಕಲ್ಪನೆ ಮನಸ್ಸಲ್ಲಿ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ತಗೊಂಡ್ರೆ ಸಾಕಷ್ಟು PU ಕಾಲೇಜುಗಳಿದೆ, ಮತ್ತೆ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಮತ್ತೆ ನಾವು PU ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಭಾವನೆ ನನ್ನ ಮನಸ್ಸಲ್ಲಿತ್ತು. ಆದ್ರೆ ಈ ವಿದ್ಯಾಸಂಸ್ಥೆ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾಡಿನ 10 ಶಿಕ್ಷಣ ತಜ್ಞರ ಜೊತೆಗೆ ಮತ್ತು ಈ ವ್ಯವಸ್ಥೆ ಒಳಗಡೆ ಕೆಲಸ ಮಾಡುವಂತಹ 10 ಜನರ ಜೊತೆಗೆ ಚರ್ಚೆ ಮಾಡಿದಾಗ ಬಂದಿರುವಂತಹ ಮಾತು ಅಂತ ಹೇಳಿದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PUC ಇದು ಒಂದು ಮನುಷ್ಯನ ಜೀವನದ ಒಂದು ಬಹಳ ಮಹತ್ವದ ಒಂದು ಭಾಗ. ಅಲ್ಲಿ ಎಲ್ಲವೂ ಒಂದೇ ಕ್ಯಾಂಪಸ್ ಒಳಗಡೆ ಲಭ್ಯ ಇತ್ತು ಅಂತ ಹೇಳಿದ್ರೆ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನೀವು ಅದನ್ನು ಪ್ರೆಸೆಂಟ್ ಮಾಡಬಹುದು ಅನ್ನುವಂತಹ ಒಂದು ಮಾತು ಆ ಚರ್ಚೆನಲ್ಲಿ ಬಂತು. ಆ ಹಿನ್ನೆಲೆಯಲ್ಲಿ ನನ್ನ ಒಂದಷ್ಟು ವೆಲ್ ವಿಶಸ್, ನನ್ನ ಜೊತೆ
ಕೆಲಸ ಮಾಡಿದಂತವ್ರು ಮತ್ತು ನನ್ನ ಸಂಪರ್ಕದಲ್ಲಿದ್ದಂತಹ ಹಾ. PUC ಸಂಬಂಧಪಟ್ಟಂತ ಒಂದಷ್ಟು ಸೀನಿಯರ್ ಟೀಚರ್ಸ್ ಜೊತೆಗೆ ಲೆಕ್ಚರರ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ Okay. ಶಟ್ರ ಇಲ್ಲ ಮಾಡೋಣ, ನಾವೆಲ್ಲ ಇದೀವಿ, ಒಳ್ಳೆ ಕಾಲೇಜ್ ಮಾಡೋಣ ಅನ್ನುವಂತ ಭರವಸೆ ಕೊಟ್ರು. ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿನೇ ನಾವು PUC ಪ್ರಾರಂಭ ಮಾಡಿದ್ವಿ. ಫಸ್ಟ್ ಬ್ಯಾಚ್ ಗೆ ಒಂದು 75 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ್ರು. ಇನ್ನೂ ಒಂದು 100 ಜನರಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಇದ್ರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಹಾಸ್ಟೆಲ್ ಸ್ಕೂಲಿಗೆ ಫುಲ್ ಆಗ್ಬಿಡ್ತು. ನಿಮ್ ವಿಡಿಯೋ ಹೆಂಗ್ ಬಂತು ಅಂದ್ರೆ ಬೆನ್ನಿಗೆ ನಮ್ಮ ಹಾಸ್ಟೆಲ್ಸ್ ಎಲ್ಲ ಫುಲ್ ಆಗೋಯ್ತು. ನಾನು 250 ಮಕ್ಕಳಿಗೆ ನಾನು ಹಾಸ್ಟೆಲ್ ಮಾಡಿದ್ದೆ, 300 ಜನ ಬಂದ್ಬಿಟ್ರು ಹಾಸ್ಟೆಲ್ ಅಡ್ಮಿಷನ್ ಆಯ್ತು. ಒಂದು 50 ಮಕ್ಕಳಿಗೆ ನಾನು ಸ್ಕೂಲಲ್ಲೇ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿದೆ. ಸೊ ಹಾಗಾಗಿ PUC ಗೆ ನಾನು 75 ಮಕ್ಕಳಿಗೆ ನಾನು ನಿಲ್ಲಿಸಬೇಕಾಯ್ತು. ಬಟ್ ಒಂದು ಸಂತೋಷ ಅಂತ ಹೇಳಿದ್ರೆ ಹೊಸ ಕಾಲೇಜ್ ಆದ್ರೂ ಕೂಡ ಇವತ್ತು ನನ್ನ PUC ನಲ್ಲಿ 95% ಗಿಂತ ಹೆಚ್ಚು ಅಂಕ ತಗೊಂಡಿರುವಂತಹ ಸುಮಾರು 15 ಜನ ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇದ್ದಾರೆ. ಇವತ್ತು 98% ಅಂಕ ಫೀಸ್ ಕೂಡ ತುಂಬಾ ಕಮ್ಮಿ ಇದೆ ಅನ್ನೋದು ಒಂದು ಹೋದ ಬಾರಿ ಅಟ್ರಾಕ್ಟಿವ್ ಆಗಿರುವಂತ ಥಿಂಗ್ಸ್. ಯಾಕಂದ್ರೆ ಇಲ್ಲೆಲ್ಲ ಬಂದಾಗ ತುಂಬಾ ಲಕ್ಷಾಂತರ ರೂಪಾಯಿ ಕೊಡ್ಬೇಕಾಗುತ್ತೆ, ವೇಯಿಸಬೇಕಾಗುತ್ತೆ. ನಿಮ್ಮದು ತುಂಬಾ ಕಡಿಮೆ ಫೀಸ್ ಅಲ್ಲಿ ನಿಮ್ಮ ಒಂದು ಕಾಲೇಜು ಸ್ಕೂಲು ನಡೀತಾ ಇದೆ ಅಂತ. ತುಂಬಾ ಕಡಿಮೆ ಅಂದ್ರೆ ಹೋದ ಬಾರಿ ಪ್ರಥಮ ವರ್ಷ ಅಂತ ಏನಾದ್ರು ಕಮ್ಮಿ ಇತ್ತು, ಈ ಬಾರಿ ಅದು ಕಂಟಿನ್ಯೂ ಆಗುತ್ತಾ ಹೇಗೆ ಸರ್? ಕಳೆದ ಬಾರಿ ಅಂತೂ ಕಡಿಮೆ ಇತ್ತು. ಆದ್ರೆ ಮೂಲಭೂತವಾಗಿ ನನ್ನ ಕಲ್ಪನೆ ಇರುವಂತದ್ದು ಶಿಕ್ಷಣ ಎಲ್ರಿಗೂ ಕೈಗೆಟಕುವಂತಹ ಹಂತದಲ್ಲಿ ಇರಬೇಕು. ಸೊ ನಾನು ಒಬ್ಬ ಮಧ್ಯಮ ವರ್ಗದಿಂದ ಬಂದಂತವ, ನನ್ಗೆ ಗೊತ್ತು ಒಬ್ಬ ಮಧ್ಯಮ ವರ್ಗದವನದ್ದು ಕಷ್ಟ ಏನು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಸ್ಕೂಲ್ ಫೀಸ್ ಇರಬಹುದು, PUC ಫೀಸ್ ಇರಬಹುದು, ಎಲ್ಲಾ ವರ್ಗದ ಜನರಿಗೆ ಒಂದು ಕೈಗೆಟುಕುವ ಮಟ್ಟದಲ್ಲಿ ನಮ್ಮ ಫೀಸ್ ಅನ್ನು ನಾವು ರೂಪುಗೊಳಿಸಿದ್ದೇವೆ. ಉದಾಹರಣೆಗೆ PUC ನಮ್ಮಲ್ಲಿ ಮಾಡೋದಿತ್ತು ಅಂತ ಹೇಳಿದ್ರೆ 2.5 ಲಕ್ಷ ರೂಪಾಯಿಯಲ್ಲಿ ಇಡೀ ಫಸ್ಟ್ ಇಯರ್ PUC ಮುಗಿದೋಗುತ್ತೆ. ಇನ್ನೊಂದು 2.5 ಲಕ್ಷ ರೂಪಾಯಿದಲ್ಲಿ ಸೆಕೆಂಡ್ PUC ಮುಗಿದೋಗುತ್ತೆ. ಎಲ್ಲ ಖರ್ಚುಗಳು ಬಂತದ್ರಲ್ಲಿ. ಉತ್ಕೃಷ್ಟವಾದಂತಹ ಅಕಾಡೆಮಿಕ್ಸ್, ಅದರ ಜೊತೆಗೆ CET, NEET, JEE ಮತ್ತು NATA, NDA ದಂತಹ ಕೋಚಿಂಗು, ಹಾಸ್ಟೆಲ್, ಊಟ, ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಎಲ್ಲವೂ ಕೂಡ ಇದರ ಈ ಫೀಸ್ ಒಳಗೆ ಬಂದ್ಬಿಡ್ತು ಕೇವಲ 2.5 ಲಕ್ಷ ರೂಪಾಯಿಯಲ್ಲಿ. ಅದರ ಜೊತೆಗೆ 90% ಗಿಂತ ಹೆಚ್ಚು ಅಂಕವನ್ನು ಒಂದು ವಿದ್ಯಾರ್ಥಿ ತಗೊಂಡ್ರೆ ಆತನಿಗೆ ಸ್ಪೆಷಲ್ ಆಗಿ ನಾವು ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. 95% ಗಿಂತ ಹೆಚ್ಚು ಬಂದ್ರೆ ಇನ್ನೂ ಹೆಚ್ಚಿನ ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ. ಇನ್ನು ಒಂದು 97-98% ಮಾರ್ಕ್ಸ್ ಬಂದ್ರೆ ಅವರಿಗೆ ಒಂದು ಫ್ರೀ ಎಜುಕೇಶನ್ ಕೊಡುವಂತ ವ್ಯವಸ್ಥೆ ಕೂಡ ನಮ್ಮ ಕಾಲೇಜಲ್ಲಿ ಲಭ್ಯ ಇದೆ. My name is Zia D'Souza and I'm working here as a chemistry faculty. In science stream, we offer 2 streams which are science and commerce. In science, we have PCM-B and PCM-C, and in commerce, EBAC. We conduct theory classes from Monday to Thursday from 9 a.m. to 4:45 p.m. in the evening. Saturdays and Sundays are mainly meant to focus on the competitive coaching like Karnataka CET, NEET, and JEE. Along with that, every Friday, we conduct the weekly mock test and doubt clearing session in order to monitor the child's academic growth. Along with that, students are also encouraged to participate in yoga, bhajans, sports, and all the cultural activities. Being a faculty in this esteemed institution, I recommend you to join your kid to our institution in order to make up all the overall child's growth and development. ವೀಕ್ಷಕರೇ, ನೀವು ಅಲ್ಲಿ ನೋಡ್ತಿದ್ರಲ್ಲ ಅದೇ ಸ್ವಿಮ್ಮಿಂಗ್ ಪೂಲು. ಇಲ್ಲಿಗೆ ಯಾರಾದರೂ ಬಂದರೆ, ಅಂದರೆ ಈಗ ಸ್ಕೂಲು ಅಥವಾ ಕಾಲೇಜನ್ನು ನೋಡಬೇಕು ಅಂತ ಬಂದು ಒಂದಿನ ಉಳ್ಕೋಬೇಕು ಅಂದರೆ ಇಲ್ಲೊಂದು ಗೆಸ್ಟ್ ಹೌಸ್ ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ. ಇನ್ನು ಈ ಭಾಗಕ್ಕೆ ಬಂದರೆ ನಿಮಗೆ ಹಸುಗಳಿದ್ದಾವೆ, ಅಂದರೆ ದೊಡ್ಡ ಗೋಶಾಲೆ ಕೂಡ ಇದ್ರ ಒಳಗಡೆ ಇದೆ. ನಿಮ್ಗಲ್ಲಿ ಬೆಳಿಗ್ಗೆನೆ ಬಂದರೆ ಹಸುಗಳೆಲ್ಲ ಇರ್ತಾವಲ್ಲಿ. ಆಲ್ರೆಡಿ ಈಗ ಹೊರಗಡೆ ಮೇಯೋಕೆನೋ ಹೋಗಿರಬೇಕು, ಬಿಟ್ಟಿರಬೇಕು ಅಂತ ಅನ್ಕೊಂತೀನಿ. ಇನ್ನು ಈ ಭಾಗಕ್ಕೆ ಬಂದರೆ ಇದು ಹಾಸ್ಟೆಲ್ಲು. ಇನ್ನೂ ಒಂದು ಹಾಸ್ಟೆಲ್ ಆ ಕಡೆ ಸುಸಜ್ಜಿತವಾಗಿ ರೆಡಿ ಆಗ್ತಾ ಇದೆ. ಸರ್, ಈ ಬಾರಿ ಅಡ್ಮಿಷನ್ ಈಗ ಓಪನ್ ಆಗಿದೆಯಾ ಹೇಗೆ? ಈಗ ಯಾವಾಗ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ? ಈಗಲೇ ಪೇರೆಂಟ್ಸ್ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದಾ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಬಹುದಾ ಈಗ ಹೇಗೆ ಅಂತ? ಈಗಾಗಲೇ ಬಹುಶಃ ಕಳೆದ ಅಕ್ಟೋಬರ್ ಇಂದಲೇ ಪೇರೆಂಟ್ಸ್ ಬಹಳಷ್ಟು ಮಂದಿ ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡಿ ಎಕ್ಸಾಮ್ ಬರೋದೆಲ್ಲ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ನಾವು ನಮ್ದು ಫಸ್ಟ್ ಇಯರ್ ಇತ್ತು, ನಾವು ಯಾವುದೇ ಎಕ್ಸಾಮ್ ಮಾಡಿರ್ಲಿಲ್ಲ. ಸೊ ಈ ಬಾರಿ ನಾವು ಒಂದು ಅಸೆಸ್ಮೆಂಟ್ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಬಟ್ ಆ ಎಕ್ಸಾಮ್ ಮೇಲೆನೆ ಅಡ್ಮಿಷನ್ ಅಂತ ಏನ್ ಡಿಪೆಂಡ್ ಆಗಿರೋದಿಲ್ಲ, ಎಕ್ಸಾಮ್ ಅಂಕದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆದ್ರೆ ನಮ್ಮ ಯೋಚನೆ ಇರೋದೇನು ಅಂತ ಹೇಳಿದ್ರೆ, ಒಂದು ಮಗು ನಮ್ಮಲ್ಲಿಗೆ ಅಡ್ಮಿಷನ್ ಆದಾಗ ಆ ಮಗುವಿನ ಒಂದು ಬೇಸಿಕ್ ಎಜುಕೇಶನ್
ಪರಿಸ್ಥಿತಿ ಹೇಗಿದೆ, ಆತನ ಸ್ಟೇಟಸ್ ಹೇಗಿದೆ ಅನ್ನುವಂಥದ್ದು ನಮಗೂ ಗೊತ್ತಾಗಬೇಕು ಮತ್ತು ಆ ಮಗು ಕೂಡ ಈಗ ಗೊತ್ತಾಗಬೇಕು. ಇಷ್ಟು ಅಂಕ ಬೇಕು, ಇಷ್ಟಿದ್ರೆ ಮಾತ್ರ ನಮ್ಮಲ್ಲಿ ಅಡ್ಮಿಷನ್ ಆತರ ಏನಿಲ್ಲ? ಖಂಡಿತ ಇಲ್ಲ, 100ಕ್ಕೆ 100 ಭಾಗ ಇಲ್ಲ. ಉದಾಹರಣೆಗೆ ನಿನ್ನೆ ಒಂದೆರಡು ಮಕ್ಕಳು ಅಡ್ಮಿಷನ್ ಆದ್ರು. ನಾವು 70 ಮಾರ್ಕ್ಸ್ ಅಲ್ಲಿ ಎಕ್ಸಾಮ್ ಮಾಡ್ತೀವಿ, ಕೇವಲ 20 ಮಾರ್ಕ್ಸ್ ಆ ಮಗು ತಗೊಂಡಿತ್ತು. ನಾನು ಆ ಮಗುವನ್ನು ಕೂರಿಸಿ ಒಂದು ಇಂಟರ್ವ್ಯೂ ಮಾಡಿದೆ. ಇಂಟರ್ವ್ಯೂ ಮಾಡ್ಕೊಂಡಾಗ ನಾನು ಕಂಡ್ಕೊಂಡಂತ ಸತ್ಯ ಏನು ಅಂತ ಹೇಳಿದ್ರೆ, ಆ ಮಗು ಮೊದಲು ಯಾವ ಸ್ಕೂಲಲ್ಲಿ ಓದ್ಕೊಂಡಿತ್ತು ಆ ಸ್ಕೂಲಲ್ಲಿ ಕರೆಕ್ಟ್ ಆಗಿ ಫೋಕಸ್ ಆಗಿರ್ಲಿಲ್ಲ. ಸೊ ಯಾವ್ದೋ ಒಂದು ಕಾರಣಕ್ಕೋಸ್ಕರ ಮಗು ಹಿಂದೆ ಬಿದ್ದಿದೆ. ಬಹಳಷ್ಟು ಟ್ಯಾಲೆಂಟೆಡ್ ಮಗು. ಸೊ ಅಂತದ್ದು ಸಾಕಷ್ಟು ಉದಾಹರಣೆಗಳು ನಮ್ ಕಣ್ಮುಂದೆ ಸಿಗುತ್ತೆ ಸಂದೀಪ್ ಅಣ್ಣ. ಹಾಗಾಗಿ ಎಕ್ಸಾಮ್ ಅನ್ನುವಂಥದ್ದು ಖಂಡಿತ ಕ್ರೈಟೀರಿಯಾ ಅಲ್ಲ. ಬಟ್ ನಮ್ಗೆ ಗೊತ್ತಾಗ್ಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಸಮಾಜದ ಪರಿಸ್ಥಿತಿ. ನಾಳೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಬೇರೆ ಸ್ಕೂಲಲ್ಲಿ ಇರುವಾಗ ನನ್ನ ಮಗು ಹಾಗೆ ಇತ್ತು ಹೀಗೆ ಇತ್ತು, ನಿಮ್ ಸ್ಕೂಲ್ಗೆ ಬಂದು ಹೀಗಾಯ್ತು ಅಂತ ಒಂದು ಈ ತರದೆಲ್ಲ ಆರೋಪಗಳು ಬರುತ್ತೆ. ಆ ಕಾರಣಕ್ಕೋಸ್ಕರ ನಾವೊಂದು ಬೇಸಿಕ್ ಅಸೆಸ್ಮೆಂಟ್ ಟೆಸ್ಟ್ ಮಾಡ್ತೀವಿ. ಇನ್ನು ವಿಶೇಷವಾಗಿ ಒಂದಷ್ಟು ಮಾತುಗಳನ್ನು ನಾನು PUC ಬಗ್ಗೆ ನಾನು ಹೇಳಲೇಬೇಕು. ಇವತ್ತು PUC ಬಗ್ಗೆ ಸಮಾಜದಲ್ಲಿ ನಾವು ಸಾಕಷ್ಟು ಭ್ರಮೆಗಳನ್ನು ನಾವು ನೋಡ್ತಾ ಇದ್ದೀವಿ. ನೀವು ಇಲ್ಲಿಂದ ನಿಮ್ಮ ಹೆಬ್ರಿಯಿಂದ ಈ ಕಡೆ ಧರ್ಮಸ್ಥಳವರೆಗೆ ನೀವು ರೋಡಲ್ಲಿ ಹೋದ್ರೆ ಅನೇಕ ಬ್ಯಾನರ್ ಗಳನ್ನು ನೀವು ಕಾಣಬಹುದು. ಮಕ್ಕಳ ಫೋಟೋ ಹಾಕಿರ್ತಾರೆ, 99% ಅಂತ ಹಾಕಿರ್ತಾರೆ, ಫಸ್ಟ್ ರ್ಯಾಂಕ್ ಅಂತ ಹಾಕಿರ್ತಾರೆ, ಬೇರೆ ಬೇರೆ ಫೋಟೋಗಳನ್ನು ನೀವು ನೋಡಬಹುದು. ಆದ್ರೆ ನೀವು ಅದರಲ್ಲಿ ಒಂದ್ ಸ್ವಲ್ಪ ಡೀಪ್ ಆಗಿ ಹೋದ್ರೆ ಒಂದೊಂದು ಕಾಲೇಜಲ್ಲಿ 1,000, 2,000, 3,000 ಜನ ಎಕ್ಸಾಮ್ ಬರೆದಿರ್ತಾರೆ. ಬಟ್ ಅಲ್ಲಿ ಫೋಟೋದಿರುವಂತ ಮಕ್ಕಳ ಸಂಖ್ಯೆ ಅಂತ ಹೇಳಿದ್ರೆ ಒಂದು 25 ಜನ, 50 ಜನ, 100 ಜನರ ಫೋಟೋಸ್ ಇರುವಂತ. ಆದ್ರೆ ಉಳಿದ ಮಕ್ಕಳು ಏನಾದ್ರು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಸಂದೀಪ್ ಅಣ್ಣ. ಹಾಗಾಗಿ ಪೇರೆಂಟ್ಸ್ ಕೂಡ ಯೋಚನೆ ಮಾಡ್ಬೇಕು. ಇವತ್ತೆಲ್ಲ ಪೇರೆಂಟ್ಸ್ ಒಂಥರ ಭ್ರಮೆನಲ್ಲಿದ್ದಾರೆ. ಎಲ್ರಿಗೂ ಅವರವರ ಮಕ್ಕಳು ಫಸ್ಟ್ ರ್ಯಾಂಕೇ ಬರ್ಬೇಕು, ಎಲ್ರಿಗೂ CET ಅಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ನೀಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಆಮೇಲೆ ನಿಮ್ಮ JEE ನಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು. ಆದ್ರೆ ಒಬ್ಬ ಜವಾಬ್ದಾರಿಯುತ ಪೇರೆಂಟ್ ಆಗಿ ಅಥವಾ ಒಬ್ಬ ಜವಾಬ್ದಾರಿಯುತ ಶಿಕ್ಷಣ ತಜ್ಞನಾಗಿ ಅಥವಾ ಒಬ್ಬ ಮ್ಯಾನೇಜ್ಮೆಂಟ್ ಆಗಿ ನಾವೆಲ್ಲರೂ ಒಂದು ಸಮಗ್ರವಾಗಿ ಯೋಚನೆ ಮಾಡಬೇಕು ಈ ಬಗ್ಗೆ. ಮಗುವಲ್ಲಿ ಯಾವ ರೀತಿಯ ಟ್ಯಾಲೆಂಟ್ ಇದೆ, ಅವನಿಗೆ ಯಾವ ರೀತಿಯ ಪ್ಲಾಟ್ಫಾರ್ಮ್ ಅನ್ನು ನಾವು ಕೊಡಬೇಕು, ಅವನನ್ನು ಯಾವ ಕ್ಷೇತ್ರದಲ್ಲಿ ಬೆಳೆಸ್ಬೋದು, ಈ ರೀತಿಯ ಒಂದು ವ್ಯವಸ್ಥೆಯನ್ನು ಯೋಚನೆ ಮಾಡುವಂಥದ್ದು ಇವತ್ತಿನ ಅನಿವಾರ್ಯತೆ ಅಂತ ನಾನು ಭಾವಿಸ್ತಿದ್ದೇನೆ. ಅದನ್ನ ಬಿಟ್ಟು ಏನೋ ಪೇರೆಂಟ್ಸ್ ಭ್ರಮೆನಲ್ಲಿ ಫೀಸ್ ಕಟ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ರೆ, ಎಲ್ರಿಗೂ ನೀವು ನೀಟ್ ತಗೊಳ್ಳಿ, CET ತಗೊಳ್ಳಿ, JEE ತಗೊಳ್ಳಿ ಅಂತ ಹೇಳಿ ಯಾವುದೋ ಒಂದು ಗುಂಡಿಗೆ ತಗೊಳ್ಳೋದನ್ನ ನಾನು ಒಪ್ಪೋದಿಲ್ಲ. Namaste everyone, I am Priyanka and I am a mathematics teacher at Rajeshwari National School. Here we provide education to students of grade 5 to grade 10. And as envisioned by our chairman, we focus upon the holistic development of each student. Our classes begin at 8:45 in the morning and continue up till 4:45 in the evening, including the revision classes, study hour and homework period as well. Students are focused in learning and activities like sports and other cultural activities. Here we have well-trained and well-equipped teachers who are always behind the students, improving their skills and mastering their education. At Rajeshwari National School, we provide hostel facilities to the students as well, where there is special focus upon the safety and security of the students, including the girl students. There is 24/7 CCTV surveillance, where students are monitored and their safety is ensured. We also focus upon various skills and activities of the students, wherein we call upon many performers from outside and give special emphasis to the art forms like Bharatanatyam, Yakshagana, music. Students learn from these activities and have not just mastered themselves in their academics, as well as they have tried to improve their skills in other co-curricular activities as well. We as teachers at Rajeshwari National School are very proud to be a part of this institution. We have always learnt and we have always fostered many skills. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಲಕ್ಷ್ಮಿ, ಪ್ರಸ್ತುತ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ರಾಜೇಶ್ವರಿ PU ಕಾಲೇಜಿನ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಇಲ್ಲಿ ಪಠ್ಯೇತರ ಚಟುವಟಿಕೆಗಳು ಅಂದ್ರೆ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಯಕ್ಷಗಾನ, ಕರಾಟೆ, ಹಾಗೆ ಸಂಗೀತ ವಾದ್ಯಗಳಾದಂತಹ ಸ್ಯಾಕ್ಸೋಫೋನ್, ಫ್ಲೂಟ್, ಗಿಟಾರ್, ತಬಲಾ ಹಾಗೆ ಎಲ್ಲ ರೀತಿಯ ಶಿಕ್ಷಣವನ್ನ ಕೊಡ್ತಾರೆ. ನಾನು ಅದರಲ್ಲಿ ಗಿಟಾರನ್ನು ಚೂಸ್ ಮಾಡಿದ್ದೇನೆ. ಈಗಾಗಲೇ 4 ತಿಂಗಳಾಗ್ತಾ ಬಂದಿದೆ. ಬಹಳ ಈ ಕಲ್ಚರಲ್ ಆಕ್ಟಿವಿಟೀಸ್ ಶಾಲಾ ಸಮಯದಲ್ಲೇ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಹಮ್ಮಿಕೊಳ್ತಾರೆ. ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಇಂಟರ್ ಕಾಲೇಜ್ ಕಾಂಪಿಟೇಷನ್ನಲ್ಲಿ ಏಕಪಾತ್ರಾಭಿನಯ ಸ್ಪರ್ಧೆಯಲ್ಲಿ ನಾನು ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತೇನೆ. ಇದು
ನಮ್ಮ ರಾಜೇಶ್ವರಿ PU ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕ ವೃಂದದವರ ಪ್ರೋತ್ಸಾಹದಿಂದ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಹಾಗೆ ನಮ್ಮ ಸೈನ್ಸ್ ಅಂತ ಬಂದಾಗ CET, NEET, JEE ಕೋಚಿಂಗ್ ಎಕ್ಸ್ಪರ್ಟ್ಗಳಿಂದ ನಮಗೆ ಕೋಚಿಂಗನ್ನು ಕೊಡ್ತಾರೆ. ಹಾಗಾಗಿ ನಾನು ರಾಜೇಶ್ವರಿ PU ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಇಲ್ಲಿ ನೀವು ಏನು ಎಜುಕೇಶನ್ ತಗೋತೀರಾ, ಬರೀ ಎಜುಕೇಶನ್ ಅಲ್ಲ, ನಾನು ಆಗ್ಲೇ ಹೇಳಿದೆ, ಇಲ್ಲಿ ಮಕ್ಕಳು ಇಲ್ಲಿಗೆ ಬಂದ್ರೆ ಅವ್ರು ಆಟ ಆಡ್ಲೇಬೇಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಅವರು ಭಾಗಿ ಆಗ್ಲೇಬೇಕು. ಅವರಿಗೆ ಇಲ್ಲಿ ಬಂದ್ರೆ, ಈಗ ನಾವು ಸ್ವಿಮ್ಮಿಂಗ್ ಪೂಲ್ ತೋರಿಸಿದ್ವಿ, ಅಥವಾ ಇಲ್ಲೆಲ್ಲ ಅಲ್ಲಿ ನಾವು ಬಯಲು ರಂಗಮಂದಿರದಲ್ಲಿ ಅವ್ರಿಗೆ ನಾಟಕ ಮಾಡೋದಕ್ಕೆ, ಪ್ರದರ್ಶನಗಳನ್ನು ಮಾಡೋದಕ್ಕೆ ಅವಕಾಶಗಳನ್ನು ಕೂಡ ಹೇಳಿದ್ವಿ. ಅದು ಯಾವುದಕ್ಕೂ ಕೂಡ ಎಕ್ಸ್ಟ್ರಾ ಫೀಸ್ ಅನ್ನೋದು ಇರೋದಿಲ್ಲ. ನಿಮ್ಮ ಮಗು ತುಂಬಾ ಹೆಚ್ಚು ಅಂಕವನ್ನ ಪಡೆದಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಫ್ರೀ ಎಜುಕೇಶನ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಯಾರಾದ್ರೂ ಬೇರೆ ಕಡೆಯಿಂದ ಮಕ್ಕಳನ್ನ ಇಲ್ಲಿಗೆ ತಂದು ಬಿಟ್ರೆ ಅವರು ಒಂದು ಪ್ರಕೃತಿ ಜೊತೆಗೆ ಇದ್ದು ಓದಿ ಒಂದಿಷ್ಟು ಸದ್ವಿಚಾರವನ್ನ ಕೂಡ ಅವರು ಮಾಡ್ಕೊಳ್ಳೋದಕ್ಕೆ, ಅಥವಾ ಸದ್ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ರೂಢಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಗುತ್ತೆ. ನಾವಿಲ್ಲಿ ನೃತ್ಯ ಇರ್ಬೋದು, ಗಾನ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ಹೀಗೆ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ನಾವು ಏನು ಹೇಳ್ತೀವಿ, ಇದೆಲ್ಲ ನಮ್ಮ ಬಾಲ್ಯದಲ್ಲಿ ನಮಗಂತೂ ಖಂಡಿತವಾಗಿಯೂ ಸಿಗ್ಲಿಲ್ಲ. ಅಂದ್ರೆ ನಾವು ಹೋದ್ವಿ, ಓದ್ಕೊಂಡ್ವಿ, ಬಂದ್ವಿ, ಇಷ್ಟು ಮಾತ್ರ ಇತ್ತು. ಆದ್ರೆ ಇಷ್ಟೊಳ್ಳೆ ಮುತ್ಸದ್ದಿತನದಲ್ಲಿ ಗುರು ಪರಂಪರೆಯ ಶಿಕ್ಷಣವನ್ನ ಕೊಡಬೇಕು. ಸೊ ನಾನು ಕೂಡ ನೋಡ್ತಾ ಇದ್ದೆ, ಪ್ರತಿ ಮಗು ಎಕ್ಸಾಮ್ ಅನ್ನ ಬರೆಯೋದನ್ನು ಕೂಡ ಇವತ್ತು ನಾನು ಅಬ್ಸರ್ವ್ ಮಾಡಿದೆ. ಎಲ್ರಿಗೂ ಒಂದೊಂದು ಚೇರು, ಒಂದೊಂದು ಡೆಸ್ಕ್ ಅನ್ನ ಸೀಮಿತ ಮಾಡಿದ್ದೀರಾ. ಮತ್ತೆ ಬೋರ್ಡ್ ಇರ್ಬೋದು, ಕ್ಲಾಸ್ ಇರ್ಬೋದು, ಪ್ರತಿಯೊಂದು ಸುಸಜ್ಜಿತವಾಗಿದೆ ಸರ್. ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ನಾವೇನು ಮಾತಾಡೋ ಅವಶ್ಯಕತೆನೇ ಇಲ್ಲ. ಈಗ ಇಲ್ಲಿ ಬಂದು ಇದ್ದು ಓದೋದಕ್ಕೆ ಎಷ್ಟನೇ ತರಗತಿಯಿಂದ ಅವೈಲೇಬಲ್ ಅಂದ್ರೆ ಅವಕಾಶ ಇದೆ? ಅಂದ್ರೆ ಈಗ 1ನೇ ತರಗತಿಯಿಂದಾನೇ ಹಾಸ್ಟೆಲ್ ಅಲ್ಲಿ ಇರ್ಬೋದಾ, ಅಥವಾ 5ನೇ ತರಗತಿಯಿಂದ ಪ್ರಾರಂಭ ಆಗುತ್ತಾ, ಹೇಗೆ ಅಂತ? ಇಲ್ಲಿ ನಾವು ಅವಕಾಶ ಕೊಡುವಂತದ್ದು 5th ಸ್ಟ್ಯಾಂಡರ್ಡ್ ಇಂದ 5ನೇ ಕ್ಲಾಸ್ ಇಂದ PUC ವರೆಗೆ ನಮ್ಮಲ್ಲಿ ಅವಕಾಶ ಇದೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಅನೇಕ ಪೇರೆಂಟ್ಸ್ ಬಂದು 4th ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಅಂತಹ ವಿಶೇಷ ಪ್ರಕರಣಗಳಲ್ಲಿ ನಾವು 4th ಕೂಡ ಅಡ್ಮಿಷನ್ ಕೊಟ್ಟಿದ್ದೇವೆ. ಹಾಸ್ಟೆಲ್ ರೂಮ್ ಇದೆಲ್ಲ ಎಷ್ಟು ಜನ ಇರ್ತಾರೆ? ಒಂದು ರೂಮ್ ಅಲ್ಲಿ 4 ಮಕ್ಕಳು ಇರ್ತಾರೆ. ಸರಿಸುಮಾರು 50 ಮಕ್ಕಳಿಗೆ ಒಬ್ಬರು ಸೂಪರ್ವೈಸರ್ ಇರ್ತಾರೆ, ಒಬ್ಬರು ವಾರ್ಡನ್ ಇರ್ತಾರೆ. 13 ಮಕ್ಕಳಿಗೆ ಹಾಗೆ ಒಬ್ಬರು ಮೆಂಟರ್ ಅಂತ ಇರ್ತಾರೆ. ಆಮೇಲೆ ಇನ್ನೊಂದು 40 ಮಕ್ಕಳಿಗೆ ಒಬ್ಬರು ಕ್ಲಾಸ್ ಟೀಚರ್ ಇರ್ತಾರೆ. ಈ ರೀತಿ ನಮ್ಮ ವ್ಯವಸ್ಥೆ ನಡೀತದೆ. ಫುಡ್ ಸ್ಟ್ರಕ್ಚರ್ ಒಂದು ಒಳ್ಳೆಯ ಫುಡ್ ಸ್ಟ್ರಕ್ಚರ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಚೆನ್ನಾಗಿರುವಂತಹ ಆಹಾರ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿದ್ದೇವೆ. ಬೆಳಿಗ್ಗೆ ತಿಂಡಿ, ವೆರೈಟಿ ತಿಂಡಿ ಕೊಡ್ತೇವೆ. ಇಡ್ಲಿ, ದೋಸೆ, ಚಪಾತಿ, ಪೂರಿ, ಪುಲಾವ್, ಈ ರೀತಿಯ ದಿನ ಒಂದೊಂದು ವೆರೈಟಿದು ಫುಡ್ ಕೊಡ್ತೇವೆ. ಮಧ್ಯಾಹ್ನ ಮೇಲೆ ಊಟಕ್ಕೆ ಅನ್ನ, ಸಾಂಬಾರು, ಮೊಸರು, ಪಲ್ಯ, ಹಪ್ಪಳ, ಸಂಡಿಗೆ, ಈ ರೀತಿ ಊಟ ಕೊಡ್ತೀವಿ. ಸಂಜೆ ಏನಾದ್ರೂ ಒಂದು ಸ್ನಾಕ್ಸ್ ಕೊಡ್ತೀವಿ. ಅದೇ ರೀತಿ ರಾತ್ರಿ ಊಟಕ್ಕೆ ಚಪಾತಿ ಜೊತೆಗೆ ಅನ್ನ, ಸಾಂಬಾರು, ಪಲ್ಯ ಕೊಡ್ತೀವಿ. ವಾರದ 3 ದಿವಸ ವಿಶೇಷ ಆಹಾರ ವ್ಯವಸ್ಥೆ ಕೂಡ ಇರ್ತದೆ. ಒಂದ್ ದಿವಸ ಬಿರಿಯಾನಿ ಇರ್ಬೋದು, ಇನ್ನೊಂದು ದಿವಸ ಯಾವುದೋ ಒಂದು ಮಕ್ಕಳು, ಈಗಿನ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಮಕ್ಕಳು ನೋಡಿ ಸುಮಾರು ಒಂದು 7-8 ವರ್ಷ ನಮ್ ಜೊತೆನೆ ಇರ್ತಾರೆ. ಅವಾಗ ಮಕ್ಕಳನ್ನು ಒಂದು ಒಳ್ಳೆಯ ಆಹಾರದಿಂದ ದೂರ ಇಡೋದು ಸರಿಯಲ್ಲ. ಹಾಗಾಗಿ ಮನೆಯಲ್ಲಿ ಒಂದು ಅಮ್ಮನ ಜೊತೆ ಇದ್ದಾಗ ಯಾವ ರೀತಿ ಒಂದು ಆಹಾರವನ್ನು ಅವರು ಸವಿತಾರೋ, ಅಟ್ಲೀಸ್ಟ್ ಆ ತರದ ಒಂದು ಊಟವನ್ನು ನಾವು ಕೊಡ್ಬೇಕು ಅನ್ನುವಂಥದ್ದು ನಮ್ಗೆ ಕನಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಹಳ ಚೆನ್ನಾಗಿರುವಂತ ಒಂದು ಊಟದ ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೇವೆ. ಬಹಳ ಹ್ಯಾಪಿ ಇದ್ದಾರೆ. ನೀವು ಬೇಕಿರೋ 4 ಮಕ್ಕಳನ್ನ ನಾವು ಮಾತನಾಡಿಸಬಹುದು. ಬಹುಶಃ ನೀವು ನಮ್ ಜೊತೆ ಇಲ್ಲಿ ಊಟ ಮಾಡಿದ್ರಿ. ತುಂಬಾ ಸೊಗಸಾಗಿರುವಂತಹ ಊಟವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಎಲ್ಲ ಕಡೆ ನಾವು ಹಾಸ್ಟೆಲ್ ನೋಡುವಂತದ್ದು ಊಟ ಚೆನ್ನಾಗಿಲ್ಲ ಅಂತ, ಬಟ್ ದೈವಾನುಗ್ರಹ ಅಂತ ನಾನು ಭಾವಿಸ್ತೇನೆ. ಒಳ್ಳೆ ಊಟ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಮಕ್ಕಳಿಗೆಲ್ಲಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ, ಈಗ ಅವ್ರ ಪೇರೆಂಟ್ಸ್ ಎಲ್ಲ ದೂರದಲ್ಲಿ ಇರ್ತಾರೆ, ಹಾಸ್ಟೆಲ್ ತಂದು ಹಾಕಿರ್ತಾರೆ, ಅವ್ರ ಕೇರಿಂಗ್ ಯಾವ ರೀತಿ ನಡೆಯುತ್ತೆ ಸರ್? ನಮ್ಮಲ್ಲಿ ವಿಶೇಷವಾಗಿ ಒಬ್ರು ನರ್ಸ್, ಒಬ್ರು ಫಿಮೇಲ್ ನರ್ಸ್, ಅದೇ ರೀತಿ ಒಬ್ರು ಮೇಲ್ ಹೆಲ್ತ್ ಇನ್ಸ್ಪೆಕ್ಟರ್, ಈ ರೀತಿ ಫುಲ್ ಟೈಮ್ ಇಬ್ರು ಇಲ್ಲಿ ಮಕ್ಕಳ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಇರ್ತಾರೆ. ಅದರ ಜೊತೆಗೆ ವಾರದ 4 ದಿವಸ ಒಬ್ಬರು ಡಾಕ್ಟರ್, ಅದು ಕೂಡ ಪೋಸ್ಟ್ ಗ್ರಾಜುಯೇಟ್ ಡಾಕ್ಟರ್. ಅವರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇಲ್ಲೇ ಇರ್ತಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಒಂದು ವಾಹನ ಅದಕ್ಕೋಸ್ಕರ ಇರುತ್ತೆ. ತಕ್ಷಣ ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಂತದ್ದು, ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಮಾಡ್ತಾ ಇದ್ದಾರೆ. ಅದು 24/7 ರೌಂಡ್ ದಿ ಕ್ಲಾಕ್. ರಾತ್ರಿ 12 ಗಂಟೆಗೆ ಎದ್ದು ಹುಷಾರಿಲ್ಲ ಅಂತ ಹೇಳಿದ್ರೆ, ಹೊಟ್ಟೆ ನೋವು ಅಂತ ಹೇಳಿದ್ರೆ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಪೇರೆಂಟ್ ಅವರ ಮಗುವನ್ನು ನಮ್ಮ ಹತ್ರ ಬಿಟ್ಟು ಹೋಗಿರ್ತಾನೆ. ನಮ್ದು ಬಹಳ ದೊಡ್ಡ ಜವಾಬ್ದಾರಿ. ತಕ್ಷಣಕ್ಕೆ ಆ ಮಗುವಿಗೆ ಯಾರು ಪೇರೆಂಟ್ ಅಂತ ಹೇಳಿದ್ರೆ ನಾವೇ ಪೇರೆಂಟ್. ಹಾಗಾಗಿ ಆ ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ನಿಭಾಯಿಸ್ತಾ ಇದ್ದೀವಿ. My name is Saundarya R, a mathematics teacher in Rajeshwari National School and PU College. It is located in a beautiful nature that is in Sanur. So in our school from grade 1 to 12th classes are there. So along with academic activities, we have a co-curricular activities like yakshagana, karate, and so many, swimming, etc. So along with that, we gave a special education
for our students. Especially for grade 1 to 5, we gave a special care for those students. Why? Because like homework period or else study hours, in that period we have a special care interact with those people, those students. I am Harshavardhan Ramesh from Bangalore. I am studying in first PUC Science PCMB. I stay in hostel which has a very good facilities which help us make study well. So the facilities are from morning 5 a.m. to 6:30 a.m. our study hours is conducted. 6:30 to 7:30 we have yoga which helps our mind refresh, and 8:45 our classes start until 4:45. Then later followed by sports from 5 to 6:30. ನನ್ನ ಹೆಸರು ಯಶಸ್ವಿ. ನಾನು ಕಾಮರ್ಸ್ ವಿಭಾಗದಿಂದ ಬಂದಿದ್ದೇನೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲಲ್ಲಿ ಕಾಮರ್ಸ್ ಮತ್ತು ಸೈನ್ಸ್ ಎಂಬ 2 ವಿಭಾಗಗಳಿವೆ. ಅದರಲ್ಲಿ ಕಾಮರ್ಸನ್ನು ನಾನು ಆರಿಸಿದ್ದೇನೆ. ಅದರಲ್ಲೇ EBSc ಮತ್ತು EBAS ಎಂಬ 2 ತರಬೇತಿಗಳಿವೆ. EBAC ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಎಂಬ 4 ಮುಖ್ಯ ಅಂಶಗಳಿವೆ. ಹಾಗೂ ಪ್ರತಿ ತಿಂಗಳು ಇಲ್ಲಿ ಭರತನಾಟ್ಯ ಎಂಬ ಸಾಂಸ್ಕೃತಿಕ ನೃತ್ಯಗಳನ್ನು ಪ್ರದರ್ಶಿಸುತ್ತಾರೆ. ಅದರಲ್ಲಿ ನಾನು ಸಹ ಭಾಗವಹಿಸಿದ್ದೇನೆ. ಹಾಗೆ ಇಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಅರ್ಥಶಾಸ್ತ್ರ ಎಂಬ ಇಕೋ ಕ್ಲಬ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರತಿ ತಿಂಗಳು ಇಂಡಸ್ಟ್ರಿಯಲ್ ವಿಸಿಟ್ ಎಂದು ಕರೆದುಕೊಂಡು ಹೋಗುತ್ತಾರೆ. ಸರ್, ಈ ಬಾರಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತು ಸರ್? ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಕೆಲಸಗಳು ನಡೀತಾ ಇತ್ತು. ನನ್ನ ಪ್ರಕಾರ 80-85% ಕೆಲಸ ಎಲ್ಲ ಮುಗಿದಿದೆ. ತುಂಬಾ ಚೆನ್ನಾಗಿ ನಿಮ್ಮ ಕ್ಯಾಂಪಸ್ಸು ಬಿಲ್ಡ್ ಆಗಿದೆ. ಸೊ ಆ 1 ವರ್ಷದ ಅಂತರದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳೆಲ್ಲ ನಡೀತು ಸರ್? ಸ್ಪೆಷಲ್ ಆಗಿ ಇಲ್ಲಿ ಗೆಸ್ಟ್ಗಳು ಬರ್ತಾ ಇದ್ದಾರಾ? ಇಲ್ಲಿ ನೀವು ಎಷ್ಟು ದಿನಕ್ಕೊಮ್ಮೆ ವಿಶೇಷ ಕಾರ್ಯಕ್ರಮಗಳನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀರಾ? ಕಳೆದ 1 ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ವಿ. ಅದು ಬಹಳ ಮಹತ್ವದ ಭಾಗ ಇರುವಂತದ್ದು ಅಕಾಡೆಮಿಕ್ಸ್. ಅದಂತೂ ಸಂಪೂರ್ಣ ಅತ್ಯುತ್ತಮ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದು ರೆಗ್ಯುಲರ್ ಕ್ಲಾಸ್ NCERT ಸಿಲೆಬಸ್ ಇರ್ಬೋದು, ಅಥವಾ PUC ಸಂಬಂಧಪಟ್ಟಂತ ರೆಗ್ಯುಲರ್ ಥಿಯರಿ ಕ್ಲಾಸಸ್ ಇರ್ಬೋದು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ CET, NEET, JEE ಕ್ಲಾಸಸ್, ಇದು ಸೈನ್ಸ್ನವರಿಗೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಕಾಮರ್ಸ್ನವರಿಗೆ ಸಂಬಂಧಪಟ್ಟಂತೆ CA ಮತ್ತು CS ಫೌಂಡೇಶನ್ ಈ ಕ್ಲಾಸ್ಗಳು ಇದೆಲ್ಲವೂ ಕೂಡ ಅತ್ಯಂತ ಅದ್ಭುತವಾಗಿ ನಡೀತಾ ಇದೆ ಮತ್ತು ಉತ್ಕೃಷ್ಟ ದರ್ಜೆಯ ಶಿಕ್ಷಕರು ಅದನ್ನು ಬೋಧನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ನಂಬ್ಕೊಂಡು ಬಂದಿರುವಂತಹ ವಿಚಾರಗಳು ಮಕ್ಕಳಿಗೆ ಕೇವಲ ಬುಕ್ ವರ್ಮಗಳನ್ನಾಗಿ ಮಾಡುವಂತದ್ದಲ್ಲ, ಅವರ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಸನವನ್ನು ನಾವು ಮಾಡಬೇಕು. ನೀವೇನೋ ಹೇಳ್ತಾ ಇದ್ರಿ, ಕಣ್ಣಿಗೆ ಒಳ್ಳೆಯ ಹೌದೌದು. ಆಗ ನೀವು ಅಲ್ಲಿ ಬಯಲುರಂಗ ಮಂದಿರದ ಹತ್ರ ಮಾತನಾಡಿದ್ದು ಏನು ಉದ್ದೇಶ ಏನು ಅಂತ ಕೇಳಿದ್ರೆ, ಇದರ ಹಿಂದೆ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಮಕ್ಕಳ ಕಣ್ಣಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಮಕ್ಕಳ ಕಿವಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಇವತ್ತು ಸಮಾಜದಲ್ಲಿ ನಾವು ಅಭಿಪ್ರಾಯಗಳನ್ನು ಕೇಳ್ತಾ ಇರ್ತೇವೆ. ಇವತ್ತು ಸಿನಿಮಾ ಇರ್ಬೋದು, ಧಾರಾವಾಹಿಗಳಿರ್ಬೋದು, ವಿಚಿತ್ರವಾದಂತಹದನ್ನ ನಾವು ಕಾಣ್ತಾ ಇದ್ವಿ. ಅವಾಗ ಅದಕ್ಕೆ ಸಂಬಂಧಪಟ್ಟಂತವ್ರು ಹೇಳುವಂತ ಮಾತೇನು ಅಂತ ಹೇಳಿದ್ರೆ, ಇವತ್ತು ಸಮಾಜದ ಅಭಿರುಚಿಗೆ ತಕ್ಕ ಹಾಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ನಾನು ನಂಬ್ಕೊಂಡಿರುವಂತಹ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಅಭಿರುಚಿಯನ್ನು ನಾವು ಸೃಷ್ಟಿ ಮಾಡ್ಬೇಕು. ಅವರಿಗೆ ನಿರಂತರವಾಗಿ ಒಳ್ಳೆದನ್ನು ಕೊಡ್ತಾ ಹೋದಾಗ ಅವರ ಅಭಿರುಚಿ ಚೆನ್ನಾಗಿರುತ್ತೆ. ಅದೇ ನಿಮಗೆ ಕಣ್ಣಿಗೆ ಹಿತ ಆಗುತ್ತೆ, ಕಿವಿಗೆ ಹಿತ ಆಗುತ್ತೆ ಅಂತ ಹೇಳಿದ್ರೆ ಪಾಪ್ ಮ್ಯೂಸಿಕ್, ವೆಸ್ಟರ್ನ್ ಆಗಿರುವಂತಹ ವಿಚಿತ್ರವಾಗಿರುವಂತಹ ನೃತ್ಯಗಳನ್ನು ಅವರ ಕಣ್ಮುಂದೆ ಇಟ್ರೆ ಮಕ್ಕಳು ಅದಕ್ಕೆ ಸೆಟ್ ಆಗ್ತಾರೆ. ಅದರ ಬದಲಿಗೆ ನಿರಂತರವಾಗಿ ಅವರಿಗೆ ಒಳ್ಳೆಯ ಸುಗಮ ಸಂಗೀತ, ಒಳ್ಳೆಯ ಶಾಸ್ತ್ರೀಯ ಸಂಗೀತ, ಒಳ್ಳೆಯ ಭಜನೆಗಳು, ವಚನಗಳು, ಈ ರೀತಿ ಅವರ ವ್ಯವಸ್ಥೆಗಳನ್ನು ಅವರ ಕಿವಿಗೆ ನಾವು ಮಾಡಿಕೊಟ್ರೆ ಆ ಕಿವಿಗಳು ಅದಕ್ಕೆ ಸೆಟ್ ಆಗುತ್ತೆ, ಅಂತಹ ಸಂಸ್ಕಾರ ಬೆಳೆಯುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿರಂತರವಾಗಿ ನಾವು ಬಯಲು ರಂಗಮಂದಿರ ಇದೆ, ಜೊತೆಗೆ ಮೇಲೆ ಒಂದು ಆಡಿಟೋರಿಯಂ ಇದೆ. ಈ 2 ಕಡೆ ಕೂಡ ನಿರಂತರವಾಗಿ ಮಕ್ಕಳಿಗೆ ಚಟುವಟಿಕೆಗಳು ನಡೀತಾ ಇರುತ್ತೆ. ಅದು ಸಂಗೀತ ಇರಬಹುದು, ನೃತ್ಯ ಇರಬಹುದು, ಪ್ರವಚನಗಳಿರಬಹುದು, ಎಲ್ಲವೂ ಕೂಡ ನಡೀತಾ ಇರ್ತದೆ. ಅದರ ಜೊತೆಗೆ ನೀವು ಆಗ ಒಂದು ಪ್ರಸ್ತಾಪ ಮಾಡಿದ್ರೆ ಆರೋಗ್ಯದ ವಿಚಾರ. ಇಲ್ಲಿ ಮಕ್ಕಳು ಬರುವಂತದ್ದು ಅವರೆಲ್ಲರೂ ಕೂಡ ಹದಿಹರೆಯದವರು. ಅವರಿಗೆ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಸಿ ಹೇಳಿಕೊಡುವಂತದ್ದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಕಳೆದ 6 ತಿಂಗಳಲ್ಲಿ 4 ಜನ ವೈದ್ಯರು ಬಂದು ಮಕ್ಕಳ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿ ಹೋದ್ರು. ಈ ರೀತಿ ನಿರಂತರವಾಗಿ ಮಕ್ಕಳಿಗೆ ಚಟುವಟಿಕೆಗಳು, ಅವರ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತಿರ್ಬೋದು, ಕೆರಿಯರ್ ಗೈಡೆನ್ಸ್ ಗೆ ಸಂಬಂಧಪಟ್ಟಂತಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಪ್ರವಚನಗಳು, ಭಾಷಣಗಳು, ಇದೆಲ್ಲವೂ ಕೂಡ ನಡೆಯುತ್ತೆ. I am Chirant of grade 10th studying in Rajeshwari National School. The school provides me as a grade 10 students best education possible for the grade 10 students. Here in grade 10th, many special classes, revision classes are held throughout the session, which is conducted by very experienced teachers, which help the students a lot throughout the academic experience. Along with the academic experiences, Rajeshwari National School
provides mainly focuses on the discipline, which is really important for a student to focus on the studies. Through these all, the Rajeshwari National School, along with the very experienced teachers, they provide us the education which is required for as the foundation of ahead education. So here in Rajeshwari National School, I have felt the very best feeling about the education, which really helps according to me. I am Painta of grade 9 from Rajeshwari National School. Here students have study hour facilities at morning and evening. Students utilize this time to focus on their studies with the guidance of the teachers. The quiet environment helps the student to focus more on their studies, grasp the concept and also get excellence in their academics. ನಾನು ನಂಬ್ಕೊಂಡಿರೋದೇನು ಅಂತ ಹೇಳಿದ್ರೆ, ಒಬ್ಬ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಕ್ಸ್ ಕೊಡೋದ್ರ ಜೊತೆಗೆ ಆ ವಿದ್ಯಾರ್ಥಿಯನ್ನು ಒಂದು ಒಳ್ಳೆಯ ಭಾರತೀಯ ಪ್ರಜೆಯನ್ನಾಗಿ, ಅದರಲ್ಲೂ ವಿಶೇಷವಾಗಿ ಒಬ್ಬ ದೇಶಭಕ್ತ ಭಾರತೀಯನಾಗಿ ನಿರ್ಮಾಣ ಮಾಡುವಂಥದ್ದು ನನ್ನ ಗುರಿ ಇರುವಂಥದ್ದು. ಒಂದು ವಿದ್ಯಾಸಂಸ್ಥೆ ಒಬ್ಬ ವಿದ್ಯಾರ್ಥಿಯಲ್ಲಿ ದೇಶಭಕ್ತಿಯನ್ನು ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಆ ವಿದ್ಯಾಸಂಸ್ಥೆ ಖಂಡಿತ ನಿಷ್ಪ್ರಯೋಜಕ ಅಂತ ನಂಬ್ಕೊಂಡಿರುವಂತವ. ಹಾಗಾಗಿ ನಮ್ಮ ವಿದ್ಯಾಸಂಸ್ಥೆನಲ್ಲಿ ಬಹಳ ಮೊದಲ ಪ್ರಾಶಸ್ತ್ಯ ಏನು ಅಂತ ಹೇಳಿದ್ರೆ ಎಜುಕೇಶನ್ ಜೊತೆಗೆ ದೇಶಭಕ್ತಿಯನ್ನು ಬೆಳೆಸುವಂಥದ್ದು. ಆ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಜೊತೆಗೆ ನೀವು ನೋಡಿದ್ರಿ ಮೈದಾನ, ಈ ಕಡೆ ಒಂದು ಮೈದಾನ ಇದೆ, ಇಲ್ಲಿ ನಿಮಗೆ ಬಾಸ್ಕೆಟ್ ಬಾಲ್ ಕೋರ್ಟ್ ಹೊಸದಾಗಿ ನಿರ್ಮಾಣ ಮಾಡಿದ್ದೇವೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನೀವು ನೋಡಿದ್ರಿ. ಇದರ ಆ ಕಡೆ ಈ ಹಾಸ್ಟೆಲ್ ಹಿಂಭಾಗದಲ್ಲಿ ಇನ್ನೊಂದು ಇಷ್ಟೇ ದೊಡ್ಡ ಮೈದಾನ. ಈ ರೀತಿ ಇಷ್ಟು ದೊಡ್ಡ ವಿಶಾಲವಾಗಿರುವಂತಹ ಮೈದಾನಗಳು, ಸಾಕಷ್ಟು ಆಟಗಳನ್ನು ಆಡೋದಕ್ಕೆ. ಇವತ್ತೊಬ್ಬ ವಿದ್ಯಾರ್ಥಿ ಆಟ ಆಡ್ಕೊಂಡ್ರೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಸಾಮಾನ್ಯವಾಗಿ ನೀವು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ಹೋಗ್ತಾ ಇರ್ತೀರಿ. ಎಲ್ಲ ವಿದ್ಯಾಸಂಸ್ಥೆಗಳ ಸಮಸ್ಯೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಕೊರತೆ ಅಂತ ಹೇಳ್ತಾರೆ, ಮೊಬೈಲ್ ಸಮಸ್ಯೆ ಅಂತ ಹೇಳ್ತಾರೆ, ಮಕ್ಕಳು ಜಗಳಾಡ್ಕೊಳ್ಳುವಂತಹ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಆದ್ರೆ ದೇವರ ದಯೆಯಿಂದ ನಮ್ಮ ವಿದ್ಯಾಸಂಸ್ಥೆನಲ್ಲಿ ಇವತ್ತು ಯಾವ ಸಮಸ್ಯೆಗಳು ಕೂಡ ಇಲ್ಲ. ಇವತ್ತಿಗೆ ನಾನು ನೇರ ನಿಮ್ಗೆ ಹೇಳ್ಬೇಕು, ಕಳೆದ 6 ತಿಂಗಳಲ್ಲಿ ಇವತ್ತು 350 ಮಕ್ಕಳು ನಮ್ಮ ಹಾಸ್ಟೆಲ್ ಇದ್ದಾರೆ. ಕೇವಲ 2 ಮೊಬೈಲ್ ನಮಗೆ ಸೀಸ್ ಮಾಡ್ಲಿಕ್ಕೆ ಸಿಕ್ಕಿದೆ. 6 ತಿಂಗಳಲ್ಲಿ ಕೇವಲ 2 ಮೊಬೈಲ್. ಅದು ಕೂಡ ಸಿಂಪಲ್ ನಿಮ್ಮ ಈ ಕೀ ಸೆಟ್ ಅಂತ ಹೇಳ್ತಾರೆ ಅಂತ, ಆರ್ಡಿನರಿ ಓಲ್ಡ್ ಸೆಟ್. ಅದು ಬಿಟ್ರೆ ಇವತ್ತಿನವರೆಗೆ ಮೊಬೈಲ್ ಮಕ್ಕಳ ಹತ್ರ ಸಿಕ್ಕಿಲ್ಲ. ನಮ್ಮ ಹಾಸ್ಟೆಲ್ ಅಲ್ಲಿ ಜಗಳಾಡಿದಂತಹ ಎಕ್ಸಾಂಪಲ್ಸ್ ನಮ್ಗೆ ಸಿಕ್ಕಿಲ್ಲ, ಅಥವಾ ಯಾವುದೋ ವಾರ್ಡನ್ ಜೊತೆ ಗುದ್ದಾಡಿರುವಂತ ಉದಾಹರಣೆಗಳು ನಮ್ಗೆ ಸಿಕ್ಕಿಲ್ಲ, ಟೀಚರ್ಸ್ ಜೊತೆ ಜಗಳ ಮಾಡದಂತ ಉದಾಹರಣೆಗಳು ಸಿಕ್ಕಿಲ್ಲ. ಇದು ಯಾಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10:30 ಗಂಟೆ ತನಕ ಮಕ್ಕಳಿಗೆ ಪಠ್ಯ ಮತ್ತು ಪಠ್ಯೇತರ ಎರಡು ಈ ಬ್ಯಾಲೆನ್ಸ್ಡ್ ಒಂದು ಸಿಸ್ಟಮ್ ಅನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಹಾಗಾಗಿ ಮಕ್ಕಳಲ್ಲಿ ಯಾವುದೇ ಫ್ರಸ್ಟ್ರೇಷನ್ ಇಲ್ಲ ಇವತ್ತು. ಸೊ ದೇ ಆರ್ ವೆರಿ ಹ್ಯಾಪಿಯರ್, ಅತ್ಯಂತ ಸಂತೋಷವಾಗಿದ್ದಾರೆ. ರಜೆ ಬಂದಾಗ ಬೇಜಾರು ಮಾಡ್ತಾರೆ. ಈ ರೀತಿಯ ಸ್ಥಿತಿ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ವ್ಯವಸ್ಥೆ ಒಳಗಡೆ ಮಕ್ಕಳದ್ದು ಒಂದು ಆಲ್ರೌಂಡ್ ಡೆವಲಪ್ಮೆಂಟ್. I am Deshna of grade 8B, studying in Rajeshwari National School. We have transport facilities and midday meal for the day boarders. This ensures the students' convenience and well-being. The school provides transport options and nutritious meals are served. At Rajeshwari National School, the evening sports is a highlight of day. The students jump into a range of various sports like cricket and football outdoors and badminton and table tennis indoors. It helps us to build teamwork and stay active. Sunday sports are special with coaching for various games plus skating and swimming classes. This helps us to master new skills and stay active. ಓದೋದು ಮಾತ್ರ ಅಲ್ಲ, ಜೊತೆಗೆ ಎಲ್ಲದಕ್ಕೂ ಕೂಡ ಇಲ್ಲಿ ನೀವು ಅವಕಾಶವನ್ನ ಮಾಡಿಕೊಟ್ಟಿದ್ರ. ಒಳ್ಳೆಯ ಫ್ಯಾಕಲ್ಟೀಸ್ ಕೂಡ ಇದ್ದಾರೆ. ನಾನು ಅವರನ್ನು ಕೂಡ ಮಾತಾಡಿಸಿದೆ ವಿಡಿಯೋದಲ್ಲಿ. ಯಾಕೆ ಇದನ್ನೆಲ್ಲ ಮಾಡಿದೀನಿ ಅಂತ ಹೇಳಿದ್ರೆ, ಒಂದ್ ಮಗುವನ್ನ ಅವರು ಇಲ್ಲಿಗೆ ಸೇರಿಸ್ಬೇಕು ಅಥವಾ ಬೇರೆ ಯಾವ್ದಾದ್ರು ಸ್ಕೂಲ್ಗೆ ಸೇರಿಸ್ಬೇಕು ಅಂದಾಗ ಅಷ್ಟು ಅವರು ಯೋಚನೆಯನ್ನ ಮಾಡ್ತಾರೆ. ಅಷ್ಟು ಯೋಚನೆಯ ಜೊತೆಗೆ ನಾನು ಒಂದ್ಸಲ ಬಂದು ನೋಡ್ಬೇಕು, ಕ್ಯಾಂಪಸ್ ಅನ್ನ ನೋಡ್ಬೇಕು, ಟೀಚರ್ಸ್ ಹೆಂಗಿದ್ದಾರೆ, ಸ್ಕೂಲ್ ಹೆಂಗಿದೆ ಅನ್ನುವಂಥ ಯೋಚನೆ ಕೂಡ ಮಾಡ್ತಾರೆ. ಸೊ ಆ ನೆಲೆಯಲ್ಲಿ ಇಷ್ಟನ್ನೆಲ್ಲ ಡೀಟೇಲ್ ಆಗಿ ಕೊಡುವಂತ ಪ್ರಯತ್ನವನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡಿದೀವಿ. ನನಗೆ ಇಲ್ಲಿ ನೀವು ಪ್ರಾರಂಭದಿಂದ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಗುರುಕುಲ ಮಾದರಿ ಅಂತ ಹೇಳ್ತಾ ಇದ್ದೀರಿ. ಇವತ್ತದು ಮಾತಿಗೆ ಮಾತ್ರ ಉಳಿದಿಲ್ಲ ಸಂದೀಪ. ನೀವು ಹೇಳಿದ ಹಾಗೇನೆ ಗುರುಕುಲದ ವ್ಯವಸ್ಥೆ ರೀತಿನಲ್ಲೇ ನಾವು ಇಲ್ಲಿ ನಡೆಸ್ಕೊಳ್ತಾ ಇದ್ದೀವಿ. ಉದಾಹರಣೆಗೆ ನಾನು, ನನ್ನ ವೈಫ್ ಮತ್ತು ನನ್ನ ಮಕ್ಕಳು ಇಲ್ಲೇ ಪಕ್ಕದಲ್ಲಿ ನಾವು ವಾಸವಾಗಿದ್ದೇವೆ. ನಮ್ಮ ಒಂದು 10 ಜನ ಟೀಚರ್ಸ್ ಮಕ್ಕಳ ಜೊತೆಗೆ ಇವತ್ತು ವಾಸವಾಗಿದ್ದಾರೆ. ಬೆಳಗಿಂದ ಸಂಜೆವರೆಗೆ ಯೋಗ, ಅದರ ಜೊತೆಗೆ ಆಧ್ಯಾತ್ಮದ ತರಗತಿಗಳು, ಸಂಜೆ ಆಟ, ರಾತ್ರಿ ಭಜನೆ, ಈ ರೀತಿ ಪ್ರಾಕ್ಟಿಕಲಿ ವಿ ಆರ್ ರನ್ನಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ಆಸ್ ಎ ಗುರುಕುಲ. ಅದರ ಜೊತೆಗೆ ಆಧುನಿಕವಾಗಿರುವಂತಹ, ಶ್ರೇಷ್ಠವಾಗಿರುವಂತಹ, ಈ ಕಾಲಕ್ಕೆ ಅನುಗುಣವಾದಂತಹ ಶಿಕ್ಷಣ ವ್ಯವಸ್ಥೆ. ಇದು ಎರಡನ್ನು ಒಂದು ಬ್ಲೆಂಡ್ ಮಾಡಿದ್ವಿ. ಬ್ಲೆಂಡ್ ಅಂತ ಕೇಳಬಹುದು, ಒಂದು ಮಿಕ್ಸ್ಚರ್. ಪುರಾತನವಾದಂತ ನಮ್ಮ ವಿಚಾರಗಳು
ಜೊತೆಗೆ ಆಧುನಿಕವಾಗಿರುವಂತಹ ಈಗಿನ ಸ್ಪರ್ಧಾತ್ಮಕ ವ್ಯವಸ್ಥೆಗೆ ಬೇಕಾದಂತಹ ವಿಚಾರ ಏನ್ ಅಪ್ಡೇಟ್ ಇದೆ ಅದನ್ನು ಕೂಡ ತಗೊಂಡಿದ್ದೀರಾ. ತಗೊಂಡು ಒಂದು ಅತ್ಯುತ್ತಮವಾಗಿರುವಂತಹ ಬ್ಲೆಂಡ್ ಅನ್ನು ಇಲ್ಲಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಅತ್ಯಂತ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ವರ್ಷ ನಾವು 10th ಎಕ್ಸಾಮ್ ಬರೆಸ್ತಾ ಇದ್ದೇವೆ ನಾವು ಮಕ್ಕಳಿಗೆ. ಖಂಡಿತ ವಿಶ್ವಾಸ ಇದೆ. 13 ಮಕ್ಕಳಿದ್ದಾರೆ. ಒಂದು 9 ಜನ ಮಕ್ಕಳು 95% ಗಿಂತ ಹೆಚ್ಚು ಅಂಕ ಬರಬಹುದು ಅನ್ನುವಂತ ವಿಶ್ವಾಸ ಇದೆ. ಬಹುಶಃ ಅದು ನಮ್ಗೆ ನೆಕ್ಸ್ಟ್ ಇಯರ್ ನಾವು ಇಲ್ಲಿ ವಿಡಿಯೋ ಮಾಡೋಕ್ ಬಂದಾಗ ಅದ್ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಆಮೇಲೆ ನನಗೆ ಇಲ್ಲಿಗೆ ಪದೇ ಪದೇ ಬಂದು ವಿಡಿಯೋ ಮಾಡಿದಾಗ ನನಗನ್ಸೋದು ಎಷ್ಟೊಂದು ಬದಲಾವಣೆಗಳಾಯ್ತಲ್ವಾ. ಈಗ ನಾವು ಒಂದು ಡ್ರೋನ್ ಶಾಟ್ ಅನ್ನ ನಾವು ಮೇಲ್ಗಡೆಯಿಂದ ತೋರಿಸಿದ್ರೆ ಬಹುಶಃ ಜನಗಳಿಗೆ ಅರ್ಥ ಆಗ್ಬೋದು. ಇಲ್ಲೇ ನಮಗೆ ನೋಡ್ತಾ ಇದ್ರು ಗೊತ್ತಾಗ ಸುತ್ತಲೂ ಪರಿಸರ ಇದೆ ಸರ್, ಸುತ್ತಲೂ ಕಾಡಿದೆ, ಮಧ್ಯದಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆ. ಮೈನ್ ರೋಡಿಗೆ ಏನು ತಾಕೊಂಡಿಲ್ಲ, ಇದು ಒಳಗಡೆ ಒಂದು 5 ಕಿಲೋಮೀಟರ್ ಒಳಗಡೆ ಬರಬೇಕು. ಸೊ ಅಷ್ಟಿದ್ದು ಕೂಡ ಬೇರೆ ಬೇರೆ ಭಾಗದ ಮಕ್ಕಳು, ರಾಯಚೂರು, ಬೆಂಗಳೂರು, ಗುಲ್ಬರ್ಗ, ಈ ಭಾಗದ ಮಕ್ಕಳೆಲ್ಲ ಇಲ್ಲಿ ಬಂದು ಓದ್ತಿರೋದು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನನ್ನ ಇಂಟೆನ್ಷನ್ ಇಷ್ಟೇ, ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲ್ಗೆ ಪೇರೆಂಟ್ಸ್ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಒಳ್ಳೆ ಸ್ಕೂಲ್ನ ಪರಿಚಯ ಹೆಗ್ಗದ್ದೆ ಮುಖಾಂತರ ಆಗಲಿ ಅನ್ನೋದಷ್ಟೇ ಬಿಟ್ಟರೆ ಇಲ್ಲಿ ಬೇರೆ ಏನೂ ಇರೋದಿಲ್ಲ ಸರ್. ನಾವು ಪ್ರತಿ ಸಲ ಬಂದಾಗ ನಮಗೆ ನಾವು ಪದೇ ಪದೇ ನಿಮ್ಮ ಹತ್ರ ಕೇಳ್ತಾ ಇರ್ತೀವಿ ಕೆಲವೊಂದು ಪ್ರಶ್ನೆಗಳನ್ನು, ಆದರೂ ಕೂಡ ಬೇಜಾರು ಮಾಡ್ಕೊಳ್ಳದೆ ನಮ್ಮ ವೀಕ್ಷಕರಿಗೋಸ್ಕರ ನೀವು ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾನೆ ಇರ್ತೀರಾ. ನಿಮ್ಮ ಸಂಸ್ಥೆ ಒಂಥರ ನಮ್ಮ ಸಂಸ್ಥೆ ಥರ ಆಗ್ಬಿಟ್ಟಿದೆ. ಈಗ ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು, ಬರ್ಬೋದು. ಜೊತೆಗೆ ನೀವು ಈ ಕ್ಯಾಂಪಸ್ ಒಳಗಡೆನೇ ಮನೆ ಇರೋದ್ರಿಂದ ಇಲ್ಲೇ ಇರ್ತೀರಾ ಅನ್ನೋಂಥ ನಂಬಿಕೆ ಕೂಡ ಇರುತ್ತೆ. ಹಾಗಾಗಿ ನಾವು ಪದೇ ಪದೇ ಇಲ್ಲಿಗೆ ಬರ್ತೀವಿ. ಸೊ ಇವತ್ತು ಕೂಡ ಇಲ್ಲಿಗೆ ಬಂದಾಗ ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ಸೊ ಒಂದು ಬಗೆಯಲ್ಲಿ ನಿಮ್ಮ ಸಂಸ್ಥೆಯನ್ನು ಮತ್ತೊಮ್ಮೆ ನಮ್ಮ ಜನರಿಗೆ ತೋರಿಸುವಂಥ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರನೂ ಇವತ್ತು ಸಿಕ್ತು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು, ನಿಮ್ಮ ಇಡೀ ತಂಡ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೂ ಸುಮಾರು ವಿಚಾರಗಳು ಇಲ್ಲಿದೆ. ಸೊ ನೀವು ಒಂದ್ಸಲ ಇಲ್ಲಿಗೆ ಬನ್ನಿ. ಈ ಕ್ಯಾಂಪಸ್ ಒಳಗಡೆ ಬಂದರೆ ನಿಮ್ಗೆ ಇದರ ಅನುಭವ ಆಗುತ್ತೆ. ಒಂದ್ಸಲ ಬನ್ನಿ, ಕ್ಯಾಂಪಸ್ಸನ್ನು ನೋಡ್ಕೊಳ್ಳಿ. ನಿಮ್ಮ ಮಗು ಓದೋದಕ್ಕೆ ಈ ಒಂದು ಪರಿಸರ, ಈ ಒಂದು ಸಂಸ್ಥೆ ಸೂಕ್ತ ಅಂತ ಅನಿಸಿದ್ರೆ ನೀವು ಇಲ್ಲಿಗೆ ನೇರವಾಗಿ ಅಡ್ಮಿಷನ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್, ಅಡ್ರೆಸ್ ಎಲ್ಲವೂ ಕೂಡ ಇರುತ್ತೆ. ಇದು ಈ ಹೊತ್ತಿನ ವಿಶೇಷ. ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ.